ವೆಲ್ಕಮ್ ಟು ದಾಂಡೇಲಿ. ಇವರೆಲ್ಲ ನಾವೇ ಆಫೀಸರ್ ಅನ್ಕೊಂಡ್ಬಿಟ್ಟಾರು. ಧೋನಿ ಓಡಿಸಿದ್ದು ಕಂದ ನೀರಾಗ ಮುನ್ಗೆ ಬಿಟ್ಟ. ಅದಕ್ಕೆ ದೊಡ್ಡವ್ರ ಮಾತು ಕೇಳಬೇಕು. ಇಲ್ಲದಾರ ನೋಡ್ರಿ ದೊಡ್ಡವರು, ಅವರು ನೀರಿಗೂ ಇಳಂಗಿಲ್ಲ, ಇಲ್ಲದವ್ರಿಗೂ ಸಪೋರ್ಟು ಮಾಡಂಗಿಲ್ಲ, ಎಲ್ಲಾದ್ರ ಹೋಗಿ ಕುಂತು ಬಿಡ್ತಾರ. ಇಲ್ಲಿ ನೋಡ್ರಿ ಇವ್ರಂಗ ಆಟ ಆಡಕ್ ಏನಾಗೈತಿ ಇವ್ರಿಗೂ. ಓ ಜಲಕ್ರೀಡೆ, ಹಾ ಸಾಕ್ ಹೊರಗೆ ಬರ್ರಿ. ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಕೈಗಾರಿಕಾ ಸಾಂದ್ರಿತ ಊರು. ಕಾಳಿ ನದಿಯ ದಡದಲ್ಲಿರುವ ಪುಟ್ಟ ನಗರ ಎಂದು ಹೇಳಬಹುದು. ಹಾ ಇಲ್ಲಿರೋದು ನಾನೇ, ವೆಂಕಟೇಶ್ ತಲಪೂರು. ಹೆಂಗೆ ಇರೋ ತರ ಅದಿನೆಲ್ಲ. ಸ್ನೇಹಿತರೆ, ನಾವು ಇವತ್ತು ದಾಂಡೇಲಿಗೆ ಬಂದಿದ್ದೀವಿ. ದಾಂಡೇಲಿ ನೋಡೋಕೆ ಮೊದಲು ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ AAY ಪೇಜ್ಗೆ ಸ್ವಾಗತ ಸುಸ್ವಾಗತ. ಇದೇ ನೋಡ್ರಿ ನಿಸರ್ಗ ಅಡ್ವೆಂಚರ್ ಅಂತ. ಇಲ್ಲಿ ಟಿಕೆಟ್ ತಗೋಬೇಕು. ಟಿಕೆಟ್ ತಗೋಲಿಕ್ಕೆ ಹಿಂಗೇ ಹೋಗ್ಬೇಕು. ಹಿಂಗಂದ್ರ ಹಿಂಗೇ ಅಲ್ಲ, ಹೆಂಗಾದ್ರ ಹೋಗ್ರಿ. ಒಟ್ಟು ಟಿಕೆಟ್ ತಗೋರಿ, ಹುಷಾರಾಗಿ ಆಟ ಆಡ್ರಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಆ ಜಂಪು, ಮತ್ತೊಂದು ಜಂಪು. ಇದು ಲಾಸ್ಟ್ ದೊಡ್ಡ ಜಂಪು. ಸುಂದರ, ಅತಿ ಸುಂದರ. ನೀರಲ್ಲಿ ಆಟ ಆಡಿ ತುಂಬಾ ದಿನ ಆಗೈತಿ. ಬರ್ರಿ ನದಿ ಹತ್ರ ಹೋಗೇ ಬಿಡೋನು. ಇದೇ ನೋಡು ಕಾಳಿ ನದಿ. ನೋಡಿದ್ರನೆ ಭಯ ಆಗ್ತಾ ಇದಲ್ಲ, ಆದ್ರ ಪರವಾಗಿಲ್ಲ, ಇಲ್ಲೇ ಆಟ ಆಡೋನು. ಈ ಮಕ್ಕಳು ಬೇರೆ ಬರೇ ಕಾಲಾಗೇ ಬರ್ತಾವು. ಏನಿವ್ರು ದೊಡ್ಡ ರ್ಯಾಫ್ಟಿಂಗ್ ಚಾಂಪಿಯನ್ ಅನ್ಕೊಂಡ್ಬಿಟ್ಟಾರು. ಧೋನಿ ಓಡಿಸಿದ್ದು. ಇನ್ಯಾಕೆ ತಡ, ನಾವು ಹೋಗೋಣ ಬರ್ರಿ, ಆಟ ಆಡೋನು. ಲೆವೆಲ್ ಮೇಂಟೈನ್ ಮಾಡಿದ್ರೆ ಸತ್ ಮೇಲೆ ಶಿಲೆ ನಿಲ್ಸೋದ್ ಗ್ಯಾರಂಟಿ ಈ ಜನ. ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಬಂಟರ್. ಆಟ ಆಡಬೇಕಂದ್ರ ಆಟ ಮಾತ್ರ ಆಡಬೇಕು, ಗಾಂಚಾಲಿ ಮಾಡಬಾರದು. ನೋ ಎಸ್. ಇವನ್ಯಾರು ಮೇಲಿನಿಂದ ಬಂದ? ಅಯ್ಯೋ ಪಾಪ, ನೀರಲ್ಲಿ ಬಿದ್ದೇ ಬಿಟ್ಟ. ದಾಂಡೇಲಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪಶ್ಚಿಮ ಘಟ್ಟಗಳ ಸುಂದರ ಹಸಿರಿನ ಮಡಿಲಲ್ಲಿರುವ ಸುಂದರ ನಗರ. ಇಲ್ಲಿನ ಜಲಸಾಹಸ ಕ್ರೀಡೆಯಿಂದಾಗಿ ದಾಂಡೇಲಿಯು ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧವಾಗಿದೆ. ದಾಂಡೇಲಿ ನಗರವು ಪ್ರವಾಸಿ ಸ್ಥಾನಗಳಲ್ಲಿ ಆಕರ್ಷಕ ಹಾಗೂ ಸಾಹಸಮಯ ತಾಣವಾಗಿದೆ. ಈ ಆಕರ್ಷಕ ನಗರವು ವಿದ್ಯಾಭ್ಯಾಸಕ್ಕಾಗಿ ಮತ್ತು ಔದ್ಯೋಗಿಕವಾಗಿಯೂ ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿರುವ ಕಾಗದ ಕಾರ್ಖಾನೆ ಅಂದರೆ ದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿಯ ನಗರವನ್ನು ಆವರಿಸಿಕೊಂಡಿದೆ. ಬಿಳಿ ನೀರಿನಲ್ಲಿ ಮಾಡುವ ಸಾಹಸ ಜಲಕ್ರೀಡೆ ರಾಫ್ಟಿಂಗ್ ಆಗಿ ಭಾರತದಲ್ಲೇ ದಾಂಡೇಲಿ ಪ್ರಸಿದ್ಧಿ ಹೊಂದಿದೆ. ಇಲ್ಲಿ ದಟ್ಟ ದಂಡಕಾರಣ್ಯ ಇರುವುದರಿಂದ ದಾಂಡೇಲಿ ನಗರವೆಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ. ಅಲ್ಲದೆ ಇಲ್ಲಿರುವ ದಾಂಡೇಲಪ್ಪ ದೇವಸ್ಥಾನದಿಂದಾಗಿ ದಾಂಡೇಲಿ ಎಂಬ ಹೆಸರು ಬಂದಿದೆ ಎಂಬ ಇನ್ನೊಂದು ನಂಬಿಕೆಯೂ ಇದೆ. ದಂಡನಾಯಕ ಎಂಬ ರಾಜನು ಇಲ್ಲಿರುವ ಪ್ರಕೃತಿ ಸೌಂದರ್ಯವನ್ನು ನೋಡಿ ಈ ಅರಣ್ಯಕ್ಕೆ ತನ್ನದೇ ಹೆಸರು ಇರಲಿ ಎಂದು ಇಟ್ಟನೆಂದು ನಂತರ ಕ್ರಮೇಣ ದಾಂಡೇಲಿ ಎಂಬಂತಾಯಿತು ಎಂಬುದಾಗಿ ಮತ್ತೊಂದು ಹಿನ್ನೆಲೆಯೂ ಇದೆ ಎಂದು ಸ್ಥಳೀಯರು ಹೇಳುತ್ತಾರೆ. ದಾಂಡೇಲಿಯು ಜನಜೀವನದ ದೃಷ್ಟಿಯಿಂದ ಒಂದು ಮಿಶ್ರ ಸಂಸ್ಕೃತಿಯ ದ್ವೀಪದಂತೆ ಎನ್ನಬಹುದು. ಉತ್ತರ ಭಾರತದ ಹಲವು ಕೆಲಸಗಾರರು ಇರುವುದರಿಂದಾಗಿ ಹಿಂದಿಯೂ ಇಲ್ಲಿ ಒಂದು ಸಂಪರ್ಕ ಭಾಷೆ. ಇಲ್ಲಿ ಕನ್ನಡ, ಕೊಂಕಣಿ, ಹಿಂದಿ, ಮರಾಠಿ ಭಾಷೆಗಳು ಪ್ರಚಲಿತದಲ್ಲಿವೆ. ದಾಂಡೇಲಿಯು ರಾಜ್ಯದಲ್ಲಿಯೇ 2ನೇ ದೊಡ್ಡ ವನ್ಯಜೀವಧಾಮವೆಂದು ಹೆಸರಾಗಿದೆ. ಅದಕ್ಕೆಂದೇ ಭಾರೀ ಸಂಖ್ಯೆಯ ಪ್ರವಾಸಿಗರು ದಾಂಡೇಲಿಗೆ ಭೇಟಿ ನೀಡುತ್ತಾರೆ. 2007ರಲ್ಲಿ ದಾಂಡೇಲಿ ವನ್ಯಜೀವಿ ಧಾಮವನ್ನು ಹುಲಿಗಳ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಯಿತು. ದಾಂಡೇಲಿ ವನ್ಯಜೀವಿ ಧಾಮವು ಕಾಳಿ ನದಿ ಉಪನದಿಗಳಾದ ಕನೇರಿ ಮತ್ತು ನಾಗಝರಿಯೊಂದಿಗೆ ದಟ್ಟವಾದ ಅರಣ್ಯದಿಂದ ಕೂಡಿದೆ. ಈ ವನ್ಯಜೀವಿ ಧಾಮವು ಹುಲಿ, ಚಿರತೆ, ಕಾಡಾನೆ, ಜಿಂಕೆ, ಕಾಡೆಮ್ಮೆ, ಕಾಡುಕೋಣ, ಕರಡಿ, ನರಿ, ತೋಳ, ಲಂಗೂರ ಸೇರಿದಂತೆ ಸುಮಾರು 300ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳು ಆಶ್ರಯ ತಾಣವಾಗಿದೆ. ಇಲ್ಲಿನ ಕಾಳಿ ನದಿಯಲ್ಲಿ ಸಾಹಸ ಜಲಕ್ರೀಡೆಗಳಾದ ರಾಫ್ಟಿಂಗ್, ಕಾಯಾಕಿಂಗ್, ಕನೋಯಿಂಗ್ ಸೇರಿದಂತೆ ಮುಂತಾದ ಕ್ರೀಡೆಗಳನ್ನು ಆನಂದಿಸಬಹುದು. ಅಲ್ಲದೆ ಗುಡ್ಡಗಾಡು ಸೈಕಲ್ ಸವಾರಿ, ಚಾರಣ ಹಾಗೂ ಮೊಸಳೆಗಳ ಪಾರ್ಕ್, ಬೋಟಿಂಗ್, ಮೀನುಗಾರಿಕೆ, ಪಕ್ಷಿ ವೀಕ್ಷಣೆ ಈ ವನ್ಯಜೀವಿ ಧಾಮದಲ್ಲಿ ಪ್ರವಾಸಿಗರು ಆನಂದಿಸಬಹುದು.
ಮತ್ತು ಈ ವಿಡಿಯೋದಲ್ಲಿ ಕಾಣಿಸಿಕೊಂಡಂತ ವೆಂಕಟೇಶ್ ತಲಪೂರ್ ಅವರು ನೀರಿಗೆ ಇಳಿಯಲೇ ಇಲ್ಲ. ಯಾಕಂದ್ರೆ ನೀರಿಗೆ ಇಳಿದ್ರೆ ಹೊರಗೆ ಬರ್ತಾರಂತ ಅವ್ರಿಗೂ ನಂಬಿಕೆ ಇರಲಿಲ್ಲ. ಹಾಗಾಗಿ ಅವ್ರನ್ನ ನೀರಿಗೆ ಇಳಿಯಕ್ ಬಿಡ್ಲಿಲ್ಲ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.